ನಮಸ್ತೆ, ವೆಲ್ಕಮ್ ಟು ವಿಕೆ ಕಿಚನ್. ಇವತ್ತು ಮಾಡೋಕ್ಕಂಥ ರೆಸಿಪಿ ಒಂದು ನಾರ್ತ್ ಇಂಡಿಯನ್ ರೆಸಿಪಿ, ಪನೀರ್ ಬಟರ್ ಮಸಾಲ. ಇದನ್ನು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಒಂದು ಫ್ರೈ ಪ್ಯಾನ್ ಹಿಡ್ಕೊಂಡು ಅದಕ್ಕೆ 2 ಪೀಸ್ ಬಟರ್. ಸ್ಟವ್ ಯಾವಾಗಲೂ ಲೋ ಫ್ಲೇಮಲ್ಲಿ ಇರಬೇಕು. ಬಟರ್ ಕರಗಿದ ನಂತರ ಈಗ ಅದಕ್ಕೆ 1 ಇಂಚು ಚಕ್ಕೆ, ಒಂದು 4 ಏಲಕ್ಕಿ, ಒಂದು 3 ಇಂದ 4 ಲವಂಗ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಈ ಫ್ರೈ ಆದ ನಂತರ ಅದಕ್ಕೆ ಒಂದು ಮೀಡಿಯಮ್ ಗಾತ್ರದ್ದು ಈರುಳ್ಳಿ 2 ತೊಗೊಂಡಿದ್ದೆ. ಮೀಡಿಯಮ್ ಗಾತ್ರದ ಈರುಳ್ಳಿನ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿರೋ ನೀರಿನ ಅಂಶ ಲೈಟಾಗಿ ಹೋದರೆ ಸಾಕು. ಈಗ ಅದಕ್ಕೆ ಒಂದು ದೊಡ್ಡ ಟೊಮೆಟೊ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ 1 ಇಂಚು ಶುಂಠಿ, ಒಂದು 4 ರಿಂದ 5 ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋ. ಈಗ ಅದಕ್ಕೆ ಒಂದು 10 ರಿಂದ 12 ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೇನೆ ನಿಧಾನಕ್ಕೆ. ಉರಿ ಯಾವಾಗಲೂ ಕಮ್ಮಿಲಿರಬೇಕು, ಇಲ್ಲಾಂದರೆ ಮಸಾಲೆ ಎಲ್ಲ ಸೀದೋಗುತ್ತೆ. ಈಗ ಮಸಾಲ ಬೇಯಲಿಕ್ಕೆ ಲೈಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 2 ನಿಮಿಷ ಮುಚ್ಚಿಟ್ಟು ನಿಧಾನ ಉರಿಲಿ ಬೇಯಿಸ್ಕೊಳ್ಳೋ. ಮಸಾಲ ಬೆಂದಿದೆ, ಈಗ ತೆಗೆದು ತಣ್ಣಗೆ ಹಾಕ್ಬಿಡೋಣ. ಬೆಂದಿರೋ ಮಸಾಲನ ಫೈನ್ ಪೇಸ್ಟ್ ಮಾಡಿಟ್ಕೊಳ್ಳೋ. ಮಸಾಲ ಫುಲ್ಲು ಪೇಸ್ಟ್ ಆಗಬೇಕು, ಬೆಣ್ಣೆ ಥರ ಆಗಬೇಕು. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 2 ರಿಂದ 3 ಸ್ಪೂನ್ ತುಪ್ಪ ಹಾಕ್ಕೊಳ್ಳುವ. ತುಪ್ಪ ಆದರೂ ಆಗುತ್ತೆ, ಇಲ್ಲಾಂದರೆ ಸನ್ಫ್ಲವರ್ ಆದರೂ ಆಗುತ್ತೆ. ಹಾಕ್ಕೊಂಡು ಅದಕ್ಕೆ ಒಂದು ಬೇ ಲೀವ್ಸ್ ಅಂದರೆ ಪಲಾವ್ ಎಲೆ, ಆನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಒಂದು ಮೀಡಿಯಮ್ ಗಾತ್ರದ್ದು, ಅದು ನೀಟಾಗಿ ಫ್ರೈ ಮಾಡಕ್ಕೆ ಬಿಡೋಣ. ಇದಕ್ಕೆ 2 ರಿಂದ 3 ಹಸಿರು ಮೆಣಸಿನ್ಕಾಯಿ ಉದ್ದಕ್ಕೆ ಪೀಸ್ ಮಾಡಿದ್ದು ನೀಟಾಗಿ ಫ್ರೈ ಆಗ್ಲಿಕ್ಕೆ ಬಿಡೋಣ. ಇದಕ್ಕೆ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನ್, ಚಿಲ್ಲಿ ಪೌಡ್ರು 1 ಟೀ ಸ್ಪೂನ್, ಮತ್ತು ಕೋರಿಯಂಡರ್ ಪೌಡರ್ ಸಾಂಬಾರು ಪುಡಿ 1 ಟೀ ಸ್ಪೂನ್, ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಸೊ ಇದಕ್ಕೆ ಮತ್ತು ಗರಂ ಮಸಾಲ 1 ಟೀ ಸ್ಪೂನ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳುವ. ಮಸಾಲೆಲ್ಲ ಫ್ರೈ ಆದಮೇಲೆ ರುಬ್ಬಿಟ್ಟಿರೋ ಮಸಾಲಾನ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡುವ. ಉರಿ ಯಾವಾಗಲೂ ಲೋ ಫ್ಲೇಮಲ್ಲಿ ಇರಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಆ ಮಸಾಲ ನೀಟಾಗಿ ಬಾಯ್ಲ್ ಆಗಬೇಕು. ಈಗ ಒಂದು 2 ನಿಮಿಷ ಮುಚ್ಚಿಟ್ಬಿಟ್ಟು ಅದನ್ನು ನೀಟಾಗಿ ಈ ಥರ ಒಂದು ಕುದಿ ಬರುವಾಗ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಬನ್ನಿ. ಈ ಒಂದು ಕುದಿ ಆದ ನಂತರ ನನ್ನ ಹತ್ರ ಇರೋದು ಒಂದು 200 ಗ್ರಾಮು ಪನ್ನೀರನ್ನು ಸಣ್ಣಗೆ ಈ ಥರ ಕ್ಯೂಬ್ ಮಾಡಿಕೊಂಡು ಹಾಕ್ಕೊಂಡು ನೀಟಾಗಿ ಲೈಟಾಗಿ ತಿರುಗಿಕೊಡಿ. ಮಸಾಲ ನೀಟಾಗಿ ಪನ್ನೀರಲ್ಲಿ ಹಿಡ್ಕೊಳ್ಳುತ್ತೆ. ಈಗ ಒಂದು 2 ನಿಮಿಷ ಬಿಟ್ಟ ನಂತರ ಫ್ರೆಶ್ ಕ್ರೀಮ್ ಬರುತ್ತೆ, ಬೇಕರಿಲಿ ಸಿಗುತ್ತೆ, ತಗೊಂಡ್ಬಿಟ್ಟು ಹಾಕ್ಬಿಟ್ಟು ನೀಟಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಿ. ಆ ರೀತಿ ಕ್ರೀಮ್ ಹಾಕಿದ ನಂತರ ಒಂದು 3 ನಿಮಿಷ ಅದೇ ರೀತಿ ಲೈಟಾಗಿ ಕುದಿಲಿಕ್ಕೆ ಬಿಡಿ. ಎಲ್ಲ ಲೋ ಫ್ಲೇಮಲ್ಲಿ ಇರಬೇಕು. ಸೊ ಕುದೀತಾ ಬರ್ತಾ ಇದೆ, ಆ ಮಸಾಲೆಲ್ಲ ಪನ್ನೀರಿಗೆ ನೀಟಾಗಿ ಹೊಂದ್ಕೊಳ್ತಾ ಇದೆ. ಸೊ ಈಗ ಕೋರಿಯಂಡರ್ ಲೀವ್ಸ್ ಸಾಂಬಾರು ಸೊಪ್ಪನ್ನು ಹಾಕ್ಬಿಟ್ಟು ಮೇಲೆ ನೀಟಾಗಿ ಗಾರ್ನಿಷ್ ಮಾಡಿ. ಬಿಸಿಯಾದ ಪನ್ನೀರ್ ಮಸಾಲ ಬಟರ್ ಮಸಾಲ ರೆಡಿಯಾಗಿದೆ. ಇದು ನೀವು ರೊಟ್ಟಿ, ಚಪಾತಿ, ಪರೋಟ ಯಾವುದಕ್ಕಾದ್ರೂ ಬೇಕಾದರೆ ಹಾಕ್ಕೊಂಡು ತಿನ್ಬೋದು. ನಾನಂತೂ 2 ಪರೋಟ ಜೊತೆ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ಎಲ್ರಿಗೂ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಸೊ ನಮ್ಮ ಚಾನಲ್ಗೆ ಹೊಸಬ್ರು ಯಾರಾದರೂ ಬಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ರೆಸಿಪಿಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ